ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಆಫ್ಲೈನ್ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ನೀವು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ನೀವು ಎಲ್ಲೇ ವರ್ಕ್ನ ಕಲಿತಾ ಇರಿ, ದಯವಿಟ್ಟು ಇದೊಂದು ವಿಚಾರನ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ಇಲ್ಲಿ ಬರ್ತಾ ಇರುವಂತಹ ಒಂದು ಸ್ಟೂಡೆಂಟ್ ಏನಿದ್ದಾರೆ, ಇವರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನೀವು. ಇವ್ರಿಗೆ ಒಂದಷ್ಟು ಎಲ್ಲ ಡಿಸೈನ್ಗಳನ್ನು ಆಲ್ಮೋಸ್ಟ್ ಕಲಿಸ್ಬಿಟ್ಟಿದ್ದೀನಿ. ಇವಾಗ ಬ್ಲೌಸ್ ಕರ್ಕೊಂಡು ಹೋಗಿದ್ದೀನಿ ನಾನು. ಇನ್ನೂ ಶೇಪ್ ಹಾಕೋದಾಗಲಿ ಸ್ಲೀವ್ಸ್ ಡಿಸೈನ್ಗಾಗಲಿ ಹೋಗಲಿಲ್ಲ ನಾವು. ಬಟ್ ಇವ್ರಿಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ ನಾನು 100 ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಅಂತ. ಬಟ್ ಈ ರೀತಿ ತಲೆಯಲ್ಲಿ ಈ ರೀತಿ ಒಂದು ಗುರಿ ಏನಾದ್ರು ಇರಬೇಕಾಗುತ್ತೆ ನಮಗೆ. ನೋಡ್ತಾ ಇದ್ದಿಲ್ಲ 1 2 3 ಅಂತ ಅಂದ್ಬಿಟ್ಟು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅಂತ ಅಂದ್ಬಿಟ್ಟು, ಅವರು ಒಂದು 100 ಡಿಸೈನ್ ಅಂತ ಏನಾದ್ರು ತಲೆಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದನ್ನೇನಾದ್ರು ಅವ್ರು ರೀಚ್ ಮಾಡಿದ್ರು ಅಂತಂದರೆ ಎಷ್ಟು ಪರ್ಫೆಕ್ಟಾಗಿ ಅವರು ವರ್ಕ್ ಮಾಡ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಜಸ್ಟ್ ಇವ್ರಿಗೆ ಬಂದು ಕ್ಲಾಸ್ಗೆ 2 ತಿಂಗಳಾಗಿದೆ ಅಷ್ಟೇ. ಅಷ್ಟರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ನ ನೀವು ನೋಡ್ತಾ ಇರ್ಬೋದು, ಎಷ್ಟು ಚಂದ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆನ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಆಗಲಿ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಆಗಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಪ್ರಾಕ್ಟೀಸ್ ಮಾಡೋದೇ ಇಲ್ಲ ಸಾಕು ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತೀರಾ. ಬಟ್ ಅದರ ಒಂದು ಫಲನ ನೀವು ನೋಡ್ಬೋದು. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್. ಗೈಸ್, ಇವತ್ತು ಒಂದು ಕ್ಲಾರಿಟಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತೀರಾ ಸ್ಟೂಡೆಂಟ್ ರಿವ್ಯೂ ಕೊಡಿ ಅಂತ ಅಲ್ವಾ. ಇವತ್ತು ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಅಂದರೆ ಆನ್ಲೈನ್ ಸ್ಟೂಡೆಂಟ್ ಆಗಲಿ ಆಫ್ಲೈನ್ ಸ್ಟೂಡೆಂಟ್ ಆಗಲಿ ಯಾರೇ ಆದರೂ ಅಷ್ಟೇ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇಲ್ಲೊಂದಿಷ್ಟು ವಿಚಾರ ನನ್ನ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ, ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದಷ್ಟು ವರ್ಕ್ನ ಮಾಡ್ಕೊಂಡು ಬಂದಿದ್ದಾರೆ ಸ್ಟೂಡೆಂಟ್. ಅಂದರೆ ಇವರು ಆನ್ಲೈನ್ ಕ್ಲಾಸ್ ತಗೊಂಡಿದ್ರು, ಬೇರೆ ಕಡೆ ಎಲ್ಲೋ ಆನ್ಲೈನ್ ಕ್ಲಾಸ್ ತಗೊಂಡಿದ್ರಂತೆ. ತಗೊಂಡು ಅದು ಫಿನಿಶಿಂಗ್ ಬಂದಿಲ್ಲ ಇವ್ರಿಗೆ. ಆಮೇಲೆ ಏನು ಮಾಡ್ತಾರೆ ಇವರು, ತುಂಬ ದೂರದಿಂದ ಬರ್ತಾರೆ ಪಾಪ. ಇಲ್ಲ ಮ್ಯಾಮ್, ನನಗೆ ಆನ್ಲೈನ್ ಕ್ಲಾಸ್ ಅಂತೂ ಬೇಡವೇ ಬೇಡ, ನಾನು ಹೇಳಿದೆ ಆನ್ಲೈನ್ ಕ್ಲಾಸ್ ತಗೊಳ್ಳಿ ಕಲಿಸ್ಕೊಡ್ತೀನಿ ಅಂತ. ಅವ್ರೇನು ಮಾಡಿದ್ರು, ಇಲ್ಲವೇ ಬೇಡವೇ ಬೇಡ, ನನಗೆ ಆನ್ಲೈನ್ ಕ್ಲಾಸು ತುಂಬ ಕಷ್ಟ ಆಗ್ತಾ ಇದೆ, ನನಗೆ ಫಿನಿಶಿಂಗ್ ಬೇಕು, ಈ ರೀತಿ ನಾನು ಮಾಡ್ತೀನಿ ನೋಡಿ ಮ್ಯಾಮ್ ಅಂತ ಮೊದಲನೇ ದಿನ ಬಂದಾಗ ಈ ರೀತಿ ತೊಗೊಂಡು ಬಂದಾಗ ನನಗೆ ಅನ್ನಿಸ್ತು, ನಿಮ್ಗೆ ಅನಿಸುತ್ತೆ ಕಲ್ತಿಲ್ವಲ್ಲ ಅವ್ರಿಗೆ ಅನಿಸುತ್ತೆ ಚೆನ್ನಾಗಿ ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ನಮಗೇನು ಅನಿಸುತ್ತೆ ಅಂದರೆ ಇದರಲ್ಲಿ ತುಂಬ ತಪ್ಪುಗಳಿದೆ. ಫಿನಿಶಿಂಗ್ ಬೇಕು ಅಂತ ನಮ್ಗೆ ಅನಿಸುತ್ತೆ, ಓಕೆನಾ. ಈಗ ಒಂದು ಲೀಫ್ ಆಗ್ಬೋದು, ಬುಟ್ಟಾಸ್ ಆಗ್ಬೋದು, ಕರು ಶೇಪ್ ನೋಡಿ ಹೇಗೆ ಮಾಡಿದ್ದಾರೆ, ಮತ್ತು ಜಿಗ್ಜಾಗ್ ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ. ಇದರಲ್ಲೆಲ್ಲ ನಮ್ಗೆ ಫಿನಿಶಿಂಗ್ ಬೇಕಾಗುತ್ತೆ. ಇವಾಗ ನೋಡಿ ಇಲ್ಲೊಂದು ಜಸ್ಟ್ ಒಂದು ಬುಟ್ಟಾಸ್ನ ನೀವು ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಬರಬೇಕಾದ್ರೆ ನನ್ನ ಹತ್ರ ಆಮೇಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವ್ರು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಜಿಗ್ಜಾಗ್ ಹೇಗೆ ಮಾಡಿದ್ದಾರೆ ನೋಡ್ಬೋದು ನೀವು, ಕರು ಶೇಪ್ ಹೇಗೆ ಮಾಡಿದ್ದಾರೆ ನೋಡ್ಬೋದು, ಬುಟ್ಟಾಸ್ನ ನೀವು ನೋಡ್ಬೋದು ಹೇಗೆ ಮಾಡಿದ್ದಾರೆ ಅಂತ. ಅಂದರೆ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಈಗ ನನ್ನ ಜೊತೆ ಅವರು ಕೂಡ ಮಾತಾಡ್ತಾ ಹೋಗ್ತಾರೆ, ಅವ್ರು ಮಾಡಿರುವಂತಹ ಡಿಸೈನ್ಗಳೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಮತ್ತು ನೀವು ನೋಡ್ಬೋದು, ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಆಗಲಿ ಆಫ್ಲೈನೇ ಆಗಲಿ ಬೇರೆ ಅಂತವ್ರು ಅಂದರೆ ಎಲ್ರಿಗೂ ಅನ್ವಯಿಸೋದಿಲ್ಲ ಇದು. ಕೆಲವ್ರಿಗೆ ಮಾತ್ರ ಪ್ರಾಕ್ಟೀಸ್ ಮಾಡಿ ಅಂದರೆ ನಿಜ ನೀವು ಪ್ರಾಕ್ಟೀಸೇ ಮಾಡಲ್ಲ, 2 ಲೈನ್ 3 ಲೈನ್ ಹಾಕ್ಬಿಟ್ಟು ಮ್ಯಾಮ್ ನೋಡಿ ಅಂತ ಹೇಳ್ತಾ ಇರ್ತೀರಲ್ವಾ. ಇವರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂದರೆ, ಇಲ್ಲೊಂದಷ್ಟು ಬಟ್ಟೆ ಇದೆ, ಅವ್ರ ಮನೇಲಿ ಇನ್ನಷ್ಟು ಬಟ್ಟೆ ಇದೆ, ಅಷ್ಟೂ ತೋರಿಸ್ತಾ ಹೋಗ್ತೀನಿ, ನೋಡ್ಬೋದು. ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ರೀತಿ ಫಿನಿಶಿಂಗ್ ಬರಬೇಕು ಅಂದರೆ ನಮಗೂ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅದೆಲ್ಲ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಲ್ವಾ, ಅದು ಇಂಪಾರ್ಟೆಂಟು. ಇವಾಗ ಹೇಳಿಪ್ಪ ನೀವು ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ಹೇಗಿತ್ತು ನಿಮ್ಮ ಅನುಭವ. ಈಗ ಮೊದಲು ಸ್ಟಾರ್ಟಿಂಗ್ ಬಂದಾಗ ನೀವು ಈ ರೀತಿ ಮಾಡ್ತಾ ಇದ್ರಿ, ಹೇಗಿತ್ತು, ಇವಾಗ ಏನು ಖುಷಿ ಇದೆ ನಿಮಗೆ, ಓಪನ್ ಆಗಿ ರಿವ್ಯೂ ಕೊಡಿ. ಇವಾಗ ಅಂದರೆ ಮೊದಲು ನಾನು ಬಂದಾಗ ಲೀಫು 0 ಸ್ಟಿಚ್ ಇಂದ ಮತ್ತೆ ಡೌನ್ಗೆ ಹೋಗ್ಬಿಟ್ಟು ಲೀಫ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ ನನಗೆ. ಇವಾಗ ನಂದು ಲೀಫು ಎಲ್ಲ ಲೀಫ್ ಇಲ್ಲೇ ಇದೆ ಅಲ್ಲ, ಲೀಫ್ ಅಲ್ಲ ಬುಟ್ಟಾಸು ಲೀಫ್ಗಳ. ಮೊದಲು ಬಂದಾಗ ನನ್ನ ಲೀಫು ಒಂಥರ ಹೆಂಗೋ ಬರ್ತಿತ್ತು, ಒಂಥರ ಬಂದಿದ್ದು ಒಂಥರ ಬರ್ತಾ ಇರ್ಲಿಲ್ಲ. ಬಟ್ ಪ್ರಾಕ್ಟೀಸ್ ಡಿಫ್ರೆಂಟ್ ಆಗಿ ಬರ್ತಾ ಇತ್ತು, ಡಿಫ್ರೆಂಟ್ ಆಗಿ ಬರ್ತಿತ್ತು. ಬಟ್ ಇವಾಗ ಇವರು ಐಡಿಯಾ ಕೊಟ್ಟ ಮೇಲೆ ಹೆಂಗ್ ಮಾಡಬೇಕು ಅಂದ್ಮೇಲೆ ಈ ತರ ಫಿನಿಶಿಂಗ್ ಬರ್ತಾ ಇದೆ. ಆದ್ರೆ ನೀವು ಹೇಳ್ತಿರಲ್ಲ, ನೀವು ಕೆಲವರು ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಸೇರ್ಕೊಳ್ಳೋರಾಗ್ಲಿ ಸೇರ್ಕೊಂಡಿರೋರು ಆದ್ರೂ ಪರವಾಗಿಲ್ಲ. ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿರೋದಾದ್ರೂ ಅಷ್ಟೇ, ಯಾರು ಇನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನ್ಕೋತಾ ಇದೀರ ಅವರಾದ್ರೂ ಅಷ್ಟೇ ಯೋಚನೆ ಮಾಡಿ. ನೋಡಿ ಪಾಪ ಅವ್ರು ಲೀಫ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂದ್ರೆ, ನೋಡಿ ಈ ಬಟ್ಟೆಗಳು ನೋಡಿ ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿ ಬಿಸಾಕಿದ್ದಾರೆ ಗೊತ್ತಾ ಅವ್ರ ಬಟ್ಟೆಗಳನ್ನ. ಅವ್ರು ಹಿಂಗೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮಗೆ ಒಂದು ಫಿನಿಶಿಂಗ್. ನೋಡಿ ಇಲ್ಲೂ ಇದೆ, ಎಷ್ಟು ಬಟ್ಟೆಗಳನ್ನ ಅವ್ರು ಪ್ರಾಕ್ಟೀಸ್ ಮಾಡಿ ಬಿಸಾಕಿದ್ದಾರೆ ಗೊತ್ತಾ. ಒಂದು ಫಿನಿಶಿಂಗ್ ಬರಬೇಕು ಅಂದರೆ ನೋಡಿ ಅಲ್ಲಿ ಹೇಗೆ ಬರ್ತಾ ಇತ್ತು ಅಲ್ವಪ್ಪ, ಅಲ್ಲಿ ಹೇಗೆ ಬರ್ತಾ ಇತ್ತು, ಮತ್ತು ಇಲ್ಲಿ ಹೇಗೆ ಶುರು ಮಾಡಿದ್ದಾರೆ. ಮಾಡ್ತಾ ಎಷ್ಟು ಫಿನಿಶಿಂಗ್ ಬರೋದಕ್ಕೆ ಶುರು ಆಗುತ್ತೆ ನೋಡಿ. ಇಲ್ಲಂತೂ ಮನೇಲೂ ಇದೆ ಇಲ್ಲ ಬಟ್ಟೆ ನೋಡಿ, ಇಲ್ಲೊಂದು ಲೆವೆಲ್ಗೆ ಫಿನಿಶಿಂಗ್ ಬಂದಿದೆ. ಅಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಏನೇ ಹೇಳ್ಕೊಟ್ರು ನಿಮಗೆ ಅರ್ಥ ಆಗ್ಬಿಟ್ಟು ನಂಗೆ ಅಲ್ಲೇ ಕ್ಷಣಾರ್ಧದಲ್ಲಿ ಬಂದ್ಬಿಡಲ್ಲ ಆ ಡಿಸೈನು. ನೀವು ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ, ನಿಮಗೂ ಐಡಿಯಾಸ್ ಬರ್ತಾ ಹೋಗುತ್ತೆ. ಓಕೆ, ಲೀಫ್ ಆಯಿತು. ರೈಸ್ ಡಿಸೈನ್ ಮಾಡ್ಬೇಕಾದ್ರೆ ಅದನ್ನ ಹೆಂಗೆ ಫಿನಿಶಿಂಗ್ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅದನ್ನ ಇವ್ರು ಹೇಳ್ಕೊಟ್ಮೇಲೆ ಈ ತರ ನೋಡಿ ಅದರಿಂದಲೇ ಫ್ಲವರ್ ಮಾಡಿದೀನಿ. ಇದೆಯಾ ಇಲ್ಲೇನೆ ಅದು ಇದೆ ನೋಡಿ ಇದು ಈ ತರ ಫ್ಲವರ್ ಮಾಡಕ್ಕೆ ನಾನು ಪ್ರಾಕ್ಟೀಸ್ ಮಾಡಿರುತ್ತೆ ನೋಡಿ. ಇವ್ರು ಹೇಳ್ಕೊಟ್ಟಾರ ನೋಡಿ ಫ್ಲವರ್ ಮಾಡಿದ್ದಾರೆ. ಅವ್ರಿಗೆ ಐಡಿಯಾಸ್ ಇರಲಿಲ್ಲ, ಐಡಿಯಾಸ್ ಬರ್ತಾ ಹೋಯ್ತು. ಏನು ಹುಡುಕ್ತಾ ಇದ್ದೀರಾ? ರೈಟ್ ಸ್ಟಿಚ್ ಇದೆ ಇದೆಯಾ?
ಮೇ ಬಿ ಮಿಸ್ ಆಗಿದೆ ಅನಿಸುತ್ತೆ, ಮನೇಲೇ ಇರಬೇಕು. ಒಂದು ನಿಮಿಷ. ನೀವು ಮಾಡ್ತಿದ್ರಲ್ವಾ? ಸ್ಟಾರ್ಟಿಂಗ್ ಮಾಡ್ಕೊಂಬಂದಿದ್ದಾರೆ ಲೀಫ್ನ ನೋಡಿ, ಇಲ್ಲಿ ಮಾಡ್ಕೊಂಬಂದಿದ್ದಾರೆ. ಅವ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನೋಡಿ ಲೀಫ್ ಹೇಗೆ ಕಾಣಿಸ್ತಾ ಇದೆ ಅಂತ. ಲೀಫ್ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಲ್ಲಪ್ಪ. ಇನ್ನೊಂದು ಇಲ್ಲೆಲ್ಲ ತುಂಬ ಮಾಡಿದ್ದಾರೆ ಅವ್ರು ಪ್ರಾಕ್ಟೀಸ್ನಲ್ಲಿ. ಲೀಫ್ ಇನ್ನೂ ಇದೆಯಲ್ಲ, ಇನ್ನೂ ಏನೋ ಮಾಡಿ ಇಟ್ಟಿದ್ರು ನೋಡಿ, ತುಂಬ ಇದೆ. ಹಾಗೆ ಕರು ಶೇಪ್ನ ನೋಡ್ಬೋದು ನೀವು. ಈ ಡಿಸೈನ್ ಅಷ್ಟೇ, ನೀವು ಹೆಂಗೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಹಾಗೆಲ್ಲ ಬರುತ್ತೆ ಡಿಸೈನ್ ನೋಡಿ. ಕರು ಶೇಪ್ನ ಸ್ಟಾರ್ಟಿಂಗ್ ಬಂದಾಗ ಇವರು ಹೇಗೆ ಮಾಡ್ತಿದ್ರು, ಇಲ್ಲೊಂದು ಕರು ಶೇಪ್ ಇದೆ, ಹಾಗೆ ಇಲ್ಲೊಂದು ಕರು ಶೇಪ್ ಇದೆ ನೋಡಿ. ಈಗ ಹೇಗೆ ಮಾಡಿದ್ದೀರಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕರು ಶೇಪು. ಇಲ್ಲೂ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿ, ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಇದೊಂದು ಲೆವೆಲ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಬಂದಿದೆ ಒಂದು ಲೆವೆಲ್ಗೆ. ಇದು ಮೊದಲು ಮಾಡ್ತಾ ಇದ್ದು ಹಿಂಗೆ ನೋಡಿ, ಮೊದಲು ಫ್ರೇಮ್ನೇ ಸ್ವಲ್ಪ ಸರಿಯಾಗಿ ಹಿಡಿತಾ ಇರಲಿಲ್ಲ. ನೆಕ್ಸ್ಟ್ ಬಂದು ಫ್ರೇಮ್ನ ಸರಿಯಾಗಿ ಇಟ್ಕೊಂಡು ಏನಿಲ್ಲ, ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಇದನ್ನು ಒಂದು ಬ್ಲೌಸ್ಗೆ ಕೊಟ್ವಿ ಕಸ್ಟಮರ್ಗೆ ಅಂದರೆ ಸಾಕು, ತುಂಬ ಖುಷಿಯಿಂದ ಒಪ್ಕೋತಾರೆ. ಎಲ್ಲಿ ನೋಡಿ ನಿಮ್ಗೆ ಕಳಪೆ ಅಂತ ಅನ್ನಿಸ್ತಾ ಇದೆಯಾ, ಅವ್ರು ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಬಟ್ ಈಗಲೇ ನೋಡಿ ಎಷ್ಟು ಪರ್ಫೆಕ್ಟ್ ಬಂದಿದೆ. ಕಳಪೆ ಅಂತ ಇಲ್ಲಿ ಅನ್ನಿಸ್ತಾನೆ ಇಲ್ಲ. ಓಕೆನಾ? ಅದು ಕುಡಿಪ ಕರು ಶೇಪ್ ಮಾಡಿದ್ದೀರಲ್ಲ, ಎಷ್ಟು ಕರು ಶೇಪ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಗೊತ್ತಾ? ನೀವು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ಅವ್ರು ಎಷ್ಟು ಪಾಪ ಎಷ್ಟು ಮಾಡಿರ್ತಾರೆ ಕೂತ್ಕೊಂಡು ಅಂತ ನೋಡಿ. ಈ ಬಟ್ಟೆ ಪೂರ್ತಿ ಕರು ಶೇಪ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಷ್ಟು ಅವ್ರ ಮನೇಲಿ ಒಂದು ಮೂಟೆ ಇದೆಯಂತೆ ಪ್ರಾಕ್ಟೀಸ್ ಮಾಡಿರೋ ಬಟ್ಟೆ. ಅವ್ರು ಪ್ರಾಕ್ಟೀಸ್ ಮಾಡಿ ಒಂದು ಮೂಟೆ ಬಟ್ಟೆನ ಖಾಲಿ ಮಾಡಿರೋದಕ್ಕೇನೆ ಈ ರೀತಿ ಫಿನಿಶಿಂಗ್ ಬಂದಿರೋದು. ಅವ್ರು ಇನ್ನೂ ಟೈಮ್ ಇದೆ, ಇನ್ನೂ ಕ್ಲಾಸ್ ಇದೆ ಅವ್ರಿಗೆ, ಇನ್ನೂ ಒಂದು ತಿಂಗಳು ಕ್ಲಾಸ್ ಇದೆ. ಕ್ಲಾಸ್ ಅಂತೂ ಮುಗ್ದಿಲ್ಲ, ಇನ್ನೂ ಬ್ಲೌಸ್ಗೆ ಹೋಗಿಲ್ಲ ನಾವು. ಓಕೆನಾ? ಆಗಲೇ ಇಷ್ಟು ಚೆನ್ನಾಗಿ ಒಂದು ಫಿನಿಶಿಂಗ್ ಬರ್ತಾ ಇದೆ ಅಂತಂದರೆ ಇನ್ನು ಬ್ಲೌಸ್ಗೆಲ್ಲ ಹೋಗೋಷ್ಟು ಇನ್ನೂ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಇನ್ನೇನಾದ್ರು ಮಾತಾಡಿಪ್ಪ ನೀವು ಮಾತಾಡೋದಿತ್ತು ಅಂದರೆ. ಕಲಿಯೋರು ಯಾವ ರೀತಿ ಕಲಿಬೇಕು, ತಾಳ್ಮೆ ಹೆಂಗಿರಬೇಕು ಅಂತ ಮಾತಾಡಿ. ಅವ್ರಿಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಮಾತಾಡಿ ಅದ್ರಲ್ಲಿ ಆಫ್ ಮಾಡಿದೆ. ಮಾತಾಡಿ, ನೀವು ಮಾತಾಡಿ. ಈಗ ಏನಾದ್ರು ಹೇಳಿ ಹೋಗ್ಲಿ, ನಾನು ಮಾತಾಡ್ತೀನಿ. ಅದರಲ್ಲಿ ಅನುಭವ ಹೇಳಿ, ಶೇರ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಮನೆಯವ್ರಂದ್ರು ಯೂಟ್ಯೂಬಲ್ಲೆಲ್ಲ ನೋಡಿ ಹೋದ್ರೆ ಕಲಿಯಕ್ಕಾಗುತ್ತೆ ನಮ್ಮ ಅಂತ. ಇವಾಗಂದ್ರೆ ಪರವಾಗಿಲ್ಲ, ಏನೇನೋ ಬಿಡ್ತಾ ಇದೀವಿ. ಒಟ್ಟಲ್ಲಿ ನಿಮ್ಮ ಮನೆಯವ್ರು ಹಂಗೆ ನಾನು ಹೇಳ್ತಾ ಇದ್ದು ಯೂಟ್ಯೂಬಲ್ಲಿ ಕಲೀಲಿಕ್ಕಾಗಲ್ಲ, ಹೋಗ್ಬೇಡ ಅಂತ. ಯೂಟ್ಯೂಬಲ್ಲಿ ಎಲ್ಲ ತೋರ್ಸೋರ್ದೆಲ್ಲ ಹೋಗ್ಬೇಡ. ಒಂದ್ಸಲ ನಾನು ಕಟ್ಟಿ ಬಂದ್ಬಿಟ್ಟು ನಾನು ಮತ್ತೆ ಅಲ್ಲೇನು ಮಾಡ್ನಿಲ್ವಲ್ಲ ಹಂಗಂದ್ರು. ಅದಕ್ಕೆ ಇಲ್ಲ, ನಾನು ನಿಮ್ ಬೆಂಗಳೂರಲ್ಲಿ ಇದ್ದಾಗಲೇ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ, ನಾವು ಚನ್ನಪಟ್ಟಣದಲ್ಲಿ ಸೆಟ್ಲ್ ಆಗ್ತೀವಿ, ಆವಾಗ ನಿಮ್ಮ ಹತ್ರನೇ ಬರ್ಬೇಕು. ನಾನ್ ದೇವ್ರ ಹತ್ರ ಬೆಳ್ಕೊಂಡಿದ್ದೀನಿ. ಇವ್ರು ಕಲಿಸ್ತಾ ಇರ್ಲಪ್ಪ, ಕಲಿಸ್ತಾ ಇಲ್ಲ, ಕ್ಲಾಸ್ ಕ್ಲೋಸ್ ಮಾಡ್ಬಾರ್ದು ಅಂತ ಹಂಗ ಅನ್ಕಂದೆ. ಅದಾದ್ಮೇಲೆ ವಿಡಿಯೋಗಳನ್ನ ಅಬ್ಸರ್ವ್ ಮಾಡ್ತಲೇ ಇದೆ, ನೀವು ಆಗ್ತಲೇ ಇರ್ಲಿಲ್ಲ. ಆಮೇಲೆ ನಂದು ಕೆಲಸ ಎಲ್ಲ ಕ್ಲಿಯರ್ ಆಯ್ತು. ಅದಾದ್ಮೇಲೆ ಬರ್ಬೇಕಂತ ಹುಡುಕೆಂಬಂದು ಸೇರ್ಕೊಂಡಿದ್ಕೆ ನನ್ಗೆ ಅನ್ನಿಸ್ತೈತೆ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆಯಾ? ಖುಷಿ ಆಗ್ತೈತೆ. ಹಂಗಾರೆ ಸಾರ್ಥಕ ಆಯ್ತು ಅಂದ್ರೆ ನಿಮ್ಗೆ ಅನಿಸ್ರೆ ನಮಗೂ ಒಂಥರ ಖುಷಿ ಇದೆ. ಓಕೆನಪ್ಪ ಅಂತ. ಈ ಲೀಫು ನಾನ್ ಅನ್ಕೊಂಡಿದ್ದೆ ಇದೇ ದೊಡ್ಡ ವಿಷಯ ಅಂತ ನಾನ್ ಮಾಡಿದ್ದು. ಸ್ಟಾರ್ಟಿಂಗ್ ನಾನ್ ಮಾಡ್ಬಿಟ್ಟಲ್ಲ, ಅಯ್ಯೋ ನಾನ್ ಸಖತ್ತಾಗಿ ಮಾಡ್ತಾ ಇದೀನಿ ಅಂತ ಅನ್ಕೊಂಡೆ. ಇವಾಗ ನನ್ಗನ್ಸುತ್ತೆ ನಾನೇ ಕಂಡಿಡಿಯೋ ತರ ಆಗಿದ್ದೀನಿ. ಹೌದು, ಕಂಡಿಡಿತೀರಾ ಖಂಡಿತ. ಇವಾಗ ನನಗೆ ಗೊತ್ತಾಗ್ತೈತೆ ನನ್ ತಪ್ಪಾಗುತ್ತೆ ಅಂತ ನನಗೆ ಮಾಡೋಗ್ಲೇ ಗೊತ್ತಾಗೋಗ್ಬಿಡುತ್ತೆ. ಮೊದ್ಲು ಗೊತ್ತಾಗ್ತಿರ್ಲಿಲ್ಲ. ರೈ ಸ್ಟಿಚ್ ನೋಡ್ರಿ ಮೊದ್ಲು ನಂದ. ಹೌದು, ಹೆಂಗೋ ಮಾಡ್ತಾ ಇದ್ರಿ. ಅದನ್ನ ನಿಲ್ಸಕ್ ಬರ್ದಲೆ 10 ನೀಡ್ಲು ಮುರಿದಾಕಿದೀನಿ. 10 ನೀಡ್ಲು ಮುರಿದಾಕಿದೀರಾ? ಅದು ಕಂಪ್ಲೇಂಟ್ ಇದೆ, ನೀಡ್ಲು ಮುರಿದೋಗುತ್ತೆ ಅಂತ. ಹೌದು, ರೈಸ್ ಡಿಸೈನ್ ಮಾಡ್ಬೇಕಾದ್ರೆ ನೀಡ್ಲು ಮುರಿದೋಗ್ಬಿಡುತ್ತೆ. ಆ ಸರ್ವೋ ಮೋಟರ್ ಇತ್ತು ಅಂದ್ರೂ ಇನ್ನೂ ಮುರಿದೋಗುತ್ತೆ. ಬಟ್ ಅದು ನ್ಯಾಕ್ ಅಷ್ಟೇ. ಅದು ಈಗ ಅನ್ಸುತ್ತೆ ಇಲ್ಲಿ ನೋಡಿದ ತಕ್ಷಣ ನೀವು ಮಾಡ್ಕೋಬಹುದು ರೈಸ್ ಡಿಸೈನ್ ಅಂತ. ಒಂದ್ ನ್ಯಾಕ್ ಮೇಲೆ ಮಾಡಿದ್ರೆ ಪರ್ಫೆಕ್ಟ್ ಬರುತ್ತೆ. ಗ್ಯಾಪ್ ಇರಬಾರ್ದು. ನೀವು ಹೇಳ್ಕೊಟ್ಟು ನನ್ಗೆ ಇವಾಗ ಎಲ್ ಬೇಕಾದ್ರೂ ಬಿಡ್ತೀನಿ. ಈ ಬೇಕಾದ್ರೆ ಕರು ಶೇಪ್ನ ಎಲ್ ಬೇಕಾದ್ರೆ ತೋರಿಸಿ ನಾನು ಬಿಡ್ತೀನಿ. ಅಷ್ಟು ಮೈಂಡ್ ಕೂತ್ಕೊಂಡ್ಬಿಟ್ಟೈತೆ. ಅದೇ ಕರು ಶೇಪ್ ನೋಡಿ ಹೆಂಗೈತೆ ಇಲ್ಲಿ ಅಂತ. ನೀವ್ ಮಾಡ್ರಿ, ನೀವ್ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಗೊತ್ತಾಗಲ್ಲ. ನೀವ್ ಮಾಡ್ಬೇಕು, ನೀವ್ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು, ಇನ್ನೂ ಪ್ರಾಕ್ಟೀಸ್ ಮಾಡಿದಾಗ ಇನ್ನೂ ಮಾಡ್ಬೇಕು ಅಂತ ಅನ್ಸುತ್ತೆ. ನೀವ್ ಹೇಳ್ತೀರಲ್ಲ ಅವಾಗ. ಅದೇ ಈಗ ನನ್ಗೆ ಹೆಂಗಪ್ಪ ಅಂದ್ರೆ ನನ್ನ ಅಂಗಡಿ ಇಲ್ಲಿ ಇಲ್ಲ ಅಂದ್ರೂ ನಮ್ ದಿವ್ಯಾ ಅಂಗಡಿ ನಡೆಸೋ ಅಂತ ಲೆವೆಲ್ ಬಂದ್ಬಿಟ್ಟು ಅವ್ರೆ. ಬೇರೆ ಸ್ಟೂಡೆಂಟ್ ಹೇಳೋ ಕೆಪಾಸಿಟಿ ನಮ್ ದಿವ್ಯಾನ್ಗೈತೆ. ಅದು ಖುಷಿ ನನ್ಗೆ. ಆಮೇಲೆ ಮೇಡಮ್ ನನ್ಗೆ ಇದು ಅರ್ಥ ಮಾಡಿಸಿ, ಅದು ಹೆಂಗ್ ಡಿಸೈನ್ ಬಿಡ್ತೀರಾ ಮೊದ್ಲು ಹೇಳಿ. ಆಮೇಲೆ ಹೇಳಿದ್ರು, ಇಲ್ಲಿ ಬಿಟ್ಟು ತೋರಿಸಿರು ನೋಡಪ್ಪ, ಹಿಂಗೆ ಜೀರೋದಿಂದ ಬರ್ತೀನಿ, ಮತ್ತೆ ಜೀರೋಗೆ ಹೋಗ್ಬಿಟ್ಟು ಮತ್ತೆ ಜೀರೋದಿಂದ ಎತ್ತುತ್ತೀನಿ ಅಂತ. ಅವಾಗ ಅರ್ಥ ಮಾಡಿಸಿದ್ಮೇಲೆ ಹಂಗೋದೆ. ಹಿಂಗೆ ಹೋಗ್ಲಿಲ್ಲ. 2 ದಿನ ಬಿಟ್ಬಿಡಿ ಮೇಡಮ್, ನನಗೆ ಸಾಹಸಕ್ಕೆ ಮಾಡಲ್ಲ. ಇನ್ನು ಬೇರೆ ಬಟ್ಟೆ ಎಲ್ಲೋ ಐತೆ, ಅದು ಪೂರ್ತಿ ಮಾಡಿದ್ದಾರೆ. ಆಮೇಲೆ ಅದು ಮಾಡಿಬಿಟ್ಟು ಮೇಡಮ್ ನಂಗೆ ಯಾಕೋ ಬರ್ತಾನೆ ಹೆಂಗೋ ಹೋಗ್ತಿದ್ದು ಅಂತ ಗ್ಯಾಪ್ ತಗೊಬಿಟ್ರು, ಬೇರೆ ಡಿಸೈನ್ ಕೊಟ್ಟೋದ್ರು. ಆಯ್ತು ಬಿಡಿ ಅಂತಂದ್ಮೇಲೆ ಆಮೇಲೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಗೀತಾ. ಬಟ್ ಇನ್ನ ಬರ್ಬೇಕಿದು. ಮಾಡಿದಿರಲ್ವೇನಪ್ಪ ಬೇರೆ ಬಟ್ಟೆಲಿ ನೀವು? ಮಾಡಿದ್ದೀನಿ. ಒಂದು ಲೆವೆಲ್ ಫಿನಿಶಿಂಗ್ ಬಂದ್ಮೇಲೆ ನಾ ಬೇರೆ ಕಡೆ ಬೇರೆ ಡಿಸೈನ್ಗೆ ಹೋಗಿದ್ದು. ಬೇರೆ ಎಲ್ಲ ಕಲ್ಸ್ಬಿಟ್ಟವ್ರಿ, ಮೂಟೆ ಬಟ್ಟೆ ಮಡ್ಗವ್ರಂತೆ.
ನೋಡಿ ಚೆನ್ನಾಗಿ ಬಂದೈತೆ. ಆ ಬಾಲ ಹಿಡಿಯೋ ಚೆನ್ನಾಗಿ ಮಾಡೋರೆಲ್ಲ ಅಲ್ಲ. ಎಲ್ಲ ಚೆನ್ನಾಗಿ ಮಾಡವ್ರೆ. ನೀನು ಇದನ್ನು ಚೆನ್ನಾಗಿ ಮಾಡವ್ರೆ ಅಂತೀಯಾ? ಎಷ್ಟೋ ಫಿನಿಶಿಂಗ್ ಇಲ್ಲ ಇಲ್ಲಿ. ಫಿನಿಶಿಂಗ್ ಓಕೆ ಆದದ್ದು ಆಮೇಲೆ ಬೇರೆ ಡಿಸೈನ್ಗೆ ಹೋಗಿರೋದು ಎಲ್ಲ ಒಂದು ಮೂಟೆ ಬಟ್ಟೆ ಇದಾವಂತೆ ಪಾಪ, ಇಷ್ಟು ಎತ್ಕೊಂಡ್ಬಂದವ್ರು ಅಷ್ಟೇ. ಕರ್ಮ. ಇದನ್ನ ಮಾಡ್ತಾವ್ರೆ, ಇದನ್ನ ಬರಲಿಲ್ಲ ಇದು ಶೇಪ್ ಶೇಪ್ ಬಂದಿಲ್ಲ, ಇನ್ನು ಮಾಡ್ತಾವ್ರೆ ಅದನ್ನ. ಈ ಇನ್ನೊಂದು ತಿಂಗಳು ಟೈಮ್ ಕೊಟ್ರೆ ಪರ್ಫೆಕ್ಟ್ ಆಗಿಬಿಡ್ತಾರೆ. ಆಮೇಲೆ ನನಗೆ ಹೇಳ್ತಾರೆ, ಮೇಡಮ್ ನೀವು ಮಾಡೋದು ಚೆನ್ನಾಗಿಲ್ಲ, ನಾನು ಮಾಡೋದೇ ಚೆನ್ನಾಗೈತೆ ಅಂತ. ಸಾಕು. ಇದ್ರ ಮೇಲೆಲ್ಲ ಮಾಡೋಕ್ಕಿಂತ ನಾನು ಬ್ಲೌಸ್ ಕೊಡ್ತೀನಿ ಮಾಡಿ. ಈತ 500 ಕೊಡೋಣ ಕಣೆ ಅವ್ರಿಗೆ. ಸಾಕು, ಒಂದು ಬ್ಲೌಸ್ಗೆ 500. ನೀವು ಸುಮ್ಮನೆ ಮಾಡ್ಕೊಡ್ಬಾರ್ದು, ಥ್ರೆಡ್ ಎಲ್ಲ ಯೂಸ್ ಮಾಡ್ತೀರಾ. ಕೆಲಸ ಮಾಡಿ, ಈ ತರದ ಏನೋ ಡಿಸೈನ್. ಇಲ್ಲ, ನಾನೊಂದು ಬ್ಲೌಸ್ ಕೊಡ್ತೀನಿ, ನೀವೊಂದು ಬ್ಲೌಸ್ ಕೊಡು ಗೀತಾ. 500 ಕೊಡೋಣ. ನಾನು ವರ್ಕ್ ಮಾಡ್ಕೊಡ್ಬೇಕು ಅಂದ್ರೆ ನೀವೇ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲ, ಚೆನ್ನಾಗಿ ಮಾಡ್ತಾರೆ, ಖಂಡಿತ ಚೆನ್ನಾಗಿ ಮಾಡ್ತಾರೆ. ನನಗೆ ಯಾವಾಗ ಚನ್ಪಣ್ಣಗೆ ಬಂದ ಏನ್ ಗೊತ್ತಾ, ನಮ್ದು ಒಂದು ಬ್ಲೌಸ್ ಕೊಟ್ಬಿಟ್ರೆ ನಿಮ್ಗೆ ಖಂಡಿತ ಧೈರ್ಯ ಬಂದ್ಬಿಡುತ್ತೆ. ನಿಮ್ಗೆ ಒಂದು ಬ್ಲೌಸ್ ಮಾಡ್ಬಿಟ್ರಿ ಅಂದ್ರೆ ಧೈರ್ಯ ಬಂದ್, ಒಂದು ಬ್ಲೌಸ್ 2 ಬ್ಲೌಸ್ ಅಷ್ಟೇ. ಎಷ್ಟು ತಲೆ ಕೆಟ್ಟಬಿಡ್ತು ಅಂದ್ರೆ, ಇವ್ರು ಹೆಂಗ್ ಹಿಡಿತಾವ್ರೆ, ಇದೇನು ಇವ್ರದ್ದು ಮಾತ್ರ ಮೂತಿ ಕಾಣುತ್ತೆ, ನಂದು ಮಾತ್ರ ಮೂತಿ ಡಿಸೈನ್ ಕತೆ ಇದು. ಎಲ್ಲ ಒಂದು ಎಂಬ್ರಾಯ್ಡ್ರಿ ಮಾಡಿಸ್ಕೊಳಕ್ ನೋಡು, ನಮ್ಮ ಕಸ್ಟಮರ್ ಇಲ್ಲೇ ಸಿಕ್ಕಿದ್ರು ಒಬ್ರು. ಏನೋ ಇವರು, ನಾವೇ ಇವ್ರಿಗೆ ಇವಾಗ ಕಸ್ಟಮರು. ಆಮೇಲೆ ಹಾಲ್ಟು, ಅದು ಹಾಲ್ಟು ಮನೇಲಿ ಐತಿತ್ತು ಅವ್ರ ಯಜಮಾನ್ರದ್ದು ಹಾಲ್ಟ ಬುಡ ಹೊತ್ತಿಗೆ ಆಟಕ್ಕೆ ಚೆನ್ನಾಗಿ ಕದ್ದೋಡಿದ್ರು ಇವರು. ಆಟ ನನಗೆ ಬರಲ್ಲ ಆದ್ರೂ ಸಾಧಿಸಿದ್ರು. ಬಂತಲ್ಲ, ಬಂತು, ಬರುತ್ತೆ, ಯಾವ್ದು ಬರಲ್ಲ ಅಂತ ಇಲ್ಲ, ಬಟ್ ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. 200 ಸಲ ಪ್ರಾಕ್ಟೀಸ್ ಮಾಡಿದೀನಿ. ಮಾಡೋರೆ 200 ಸಲ ಮನೇಲಿ ಐತಿ. ಅಷ್ಟೊಂದು ಟೈಮ್ ಐತೆ. ಇದು ಪಿಕಾಕ್ ಡಿಸೈನ್ ಮಾಡೋಂಥದ್ದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬರ್ಬೇಕಿಲ್ಲ. ಚಾಲೆಂಜ್ ಕೊಟ್ಟೆ ನಿಮ್ಗೆ. ಆಗಲ್ಲ, ಸೋಮವಾರ ಹಿಡ್ಕೊಂಡು ಬಂದೇ ಬರ್ತೀನಿ ಗೀತಾ ನಾನು ಅದನ್ನ. ಆಮೇಲೆ ಇನ್ನೊಂದು ಲಾಸ್ಟ್ ಅಲ್ಲಿ ಮಾಡೋರಲ್ಲ, ಅದು ಚೆನ್ನಾಗೈತೆ. ಇದು ನೋಡಿ, ಆರ್ಟ್ ಶೇಪ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ರಲ್ಲ, ಹೆಂಗ್ ಮಾಡಿದ್ದಾರೆ. ವೈಟ್ ಅದ್ರಲ್ಲಿ ಐತೆ, ಅದು ಮನೇಲಿ ಐತೆ. ಇದಾದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಬಂದೈತೆ. ಅವೆಲ್ಲ ತರ್ತೀನಿ. ಇದು ತುಂಬಾ ಮಾಡಿದ್ರಪ್ಪ, ಸಾಕಷ್ಟು ಪೀಸ್ಗಳನ್ನ ಬಿಸಾಕಿದ್ರು ಮಾಡಿ ಪಾಪ. ಆರ್ಟ್ ಶೇಪ್ ಬರ್ತಾ ಇಲ್ಲ. ಈಗ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಸ್ವಲ್ಪ ಚೆನ್ನಾಗಿ. ಎಲ್ಲಾರ ಯಾರಿಗಾರ ತೋರಿಸ್ರಿ. ಅದೇ ಸ್ಟಾರ್ಟಿಂಗ್ ಮಾಡ್ಕೊಂಬಂದ್ರಲ್ಲ, ಅದ್ರಲ್ಲೇ ಇರ್ಬೇಕು ಅನ್ಸುತ್ತೆ ಮೇ ಬಿ. ಅದ್ರಲ್ಲಿ ಐತೆ ಇದು. ಇಲ್ಲ, ಇದು ತುಂಬಾ ಚೆನ್ನಾಗಿ ಬಂತು ಅಂತ ನಾನು ಸ್ಟಾಪ್ ಮಾಡಿದೆ. ಇದು ಚೆನ್ನಾಗಿ ಬಂದಿದೆ ಅಂದರೆ ಸ್ಟಾಪ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದೈತೆ ಇದು. ಅಂದರೆ ಶೇಪ್ ಹಾಕೋದು ಒಂದು ನೀಟಾಗಿ ಹೇಳ್ಕೊಟ್ಟಿಲ್ಲಲ್ಲ ಇನ್ನು, ಹಾಗಾಗಿ ಶೇಪ್ ಹಾಕ್ಬಿಟ್ರೆ. ನಂಬರ್ ಕೊಟ್ಟಿಡ್ತಾ ಇದ್ದೀರಾ? ಕೊಡಿಲಿ, ಒಂದೇದು ಕೊಡಿ, ಎತ್ಕೊಬಂದಿದ್ದೀರಾ? ಮೊದಲು ಈ ಪ್ರಾಬ್ಲಮ್ ಮಾಡ್ತೀವಿ ನೋಡಿ. ಇದು ಒಂದನೇದು, ಇದು ಎರಡನೇದು ನಿಮ್ಮ ಕೈಲಿದೆಯಾ? ಎರಡನೇದು ಇದು. ಯಾವುದು? ಕಳಿಸಿ, ಅದನ್ನು ಕಳಿಸಿ. ನನಗೆ ಯಾವ್ದು ಕಳಿಸ್ತೀನಿ ಅಂದರೆ ಕಳಿಸ್ಲಿಲ್ಲ, ಕಳಿಸಿ. ಇದು ಮೂರನೇದು. ಒಂದು ಫಿನಿಶಿಂಗ್ ಮಾತ್ರ ಸಗದ ಬಂದಿದೆ ಇದು ಮೂರನೇದು. ಬಟ್ ಇದು ಬ್ಯಾಕ್ ಶೇಪ್ ಹಾಕೋದನ್ನ ಹೇಳ್ಕೊಟ್ಟಿಲ್ಲಲ್ಲ, ಹಂಗಾಗಿ ಶೇಪ್ ಹಾಳಾಗಿದೆ. ಬಟ್ ಸಗದ ಬಂದೈತೆ. ಇದು ಮ್ಯಾಂಗೋ ಶೇಪು, 4ನೇದು. ಗೀತಾ ಬರಲ್ಲ ಅನ್ಸುತ್ತಲ್ಲಪ್ಪ. ಬರಲ್ವಂತವ್ರು ಯಾಕೆ? ತುಂಬ ಜನ ಕೇಳ್ತಾ ಇರ್ತೀರಾ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಬಗ್ಗೆ. ನಮ್ಮ ಹತ್ರ ಬಂದುಬಿಟ್ಟು ಆನ್ಲೈನ್ ಕ್ಲಾಸ್ ಬಂದು ಆರಿ ವರ್ಕು ಹಾಗೆ ಮಷಿನ್ ಎಂಬ್ರಾಯ್ಡ್ರಿ 2 ಮಾತ್ರ ಇರೋದು. ಆಫ್ಲೈನಲ್ಲಿ ನಿಮಗೆ ಆರಿ ವರ್ಕು, ಮಷಿನ್ ಎಂಬ್ರಾಯ್ಡ್ರಿ ಮತ್ತು ಟೈಲರಿಂಗ್ ಇರುತ್ತೆ. ಟೈಲರಿಂಗ್ ಕ್ಲಾಸು ಆಫ್ಲೈನ್ ಇದೆ, ಬಟ್ ಆನ್ಲೈನ್ ಇಲ್ಲ. ಓಕೆನಾ? ತುಂಬ ಜನ ಕೇಳ್ತಾ ಇದ್ರಿ, ಆ ಟೈಲರಿಂಗ್ನ ಆಫ್ಲೈನ್ ಮಾಡ್ತೀನಿ. ಓಕೆ ಗೈಸ್, ಈ ವಿಡಿಯೋ ಮುಖಾಂತರ ಒಂದಷ್ಟು ವಿಚಾರನ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು, ಟೇಕ್ ಕೇರ್, ಬೈ ಬಾಯ್.